ಯಡಿಯೂರಪ್ಪನವರು ಅಂತಂತಂದರೆ ಬರೀ ಒಂದು ಪಕ್ಷದ ನಾಯಕರಲ್ಲ, ಎಲ್ಲ ಪಕ್ಷದವರು ಕೂಡ ಯಡಿಯೂರಪ್ಪ ಲೈಕ್ ಮಾಡ್ತಾರೆ. ಅವ್ರ ಸಾಧನೆಗಳು ಲೈಕ್ ಮಾಡ್ತಾರೆ, ಅವರ ಹೋರಾಟವನ್ನು ಲೈಕ್ ಮಾಡ್ತಾರೆ. ಆ ದೃಷ್ಟಿಯಿಂದ ಬಿ ಎಸ್ ಯಡಿಯೂರಪ್ಪ ಅಂತಂತಂದರೆ ಒಂದು ಪಾಸಿಟಿವ್, ಒಂದು ಎನರ್ಜಿ ಬರುವಂಥ ಒಂದು, ಯಾರೇ ಬರಲಿ ಮಾಸ್ ಲೀಡರ್. ಇವತ್ತು ಭಾರತೀಯ ಜನತಾ ಪಾರ್ಟಿಗೆಲ್ಲ ಯಡಿಯೂರಪ್ಪನವರು ಒಂದು ಕಡೆ ಸೇರಿದ್ರೆ ಸಾವಿರಾರು ಜನ, ಲಕ್ಷಗಟ್ಟಲೆ ಜನ ಸೇರುವಂಥ ಏಕೈಕ ಒಬ್ಬ ಬಿ ಜೆ ಪಿಯ ಮಾಸ್ ಲೀಡರ್ ಅಂತಂದರೆ ಅದು ಬಿ ಎಸ್ ಯಡಿಯೂರಪ್ಪ ಸರ್. ಇವತ್ತು ಯಡಿಯೂರಪ್ಪರ ಹೋರಾಟಗಳು ಸೈಕಲಿಂದ ಹಿಡಿದು ಇಲ್ಲಿ ತನಕ ಪುರಸಭೆಯ ಸದಸ್ಯನಾಗಿ ಶಿವಮೊಗ್ಗದಲ್ಲಿ, ಶಿಕಾರಿಪುರದಲ್ಲಿ, ಅಲ್ಲಿಂದ ಇವತ್ತು ರಾಜ್ಯದ ಮಂತ್ರಿಯಾಗಿ ಇವತ್ತು ಅಧಿಕಾರವನ್ನು ಮಾಡಿದ್ದಾರೆ ಅಂದರೆ ಅದು ಯಡಿಯೂರಪ್ಪನವ್ರು ಮಾತ್ರ. ಆ ದೃಷ್ಟಿಯಿಂದ ಪ್ರಶ್ನಾತೀತ ನಾಯಕ ಮತ್ತು ರೈತ ನಾಯಕರು, ರೈತರಿಗೆ ಸಪ್ರೇಟ್ ಬಜೆಟನ್ನು ಕೊಟ್ಟಿರುವಂಥ ಒಬ್ಬ ರೈತ ನಾಯಕ. ಮತ್ತು ರೈತರಿಗೆ ಮೋದಿರವರು 6,000 ರೂಪಾಯಿಂದ ಹಾಕಿದ್ರೆ ಕರ್ನಾಟಕ ಸರ್ಕಾರ ಇವರು ನಮ್ಮ ಮುಖ್ಯಮಂತ್ರಿ ಸಂದರ್ಭದಲ್ಲಿ 4,000 ರೂಪಾಯಿ ಹಾಕಿ 10,000 ರೂಪಾಯಿನ ಕೊಡುವಂಥವ್ರು. ಇವತ್ತು ಅನೇಕ ಡೆವಲಪ್ಮೆಂಟ್ಗಳು ತಗೊಳ್ಳಿ. ಇವತ್ತು ಬೃಹತ್ ಜಲ ಏನು ಅನೇಕ ರೈತರಿಗೆ ಏನಾದ್ರು ಬೃಹತ್ ಕಾಲುವೆಗಳು ಮಾಡುವಂಥದ್ದು, ಡೆವಲಪ್ಮೆಂಟ್ ಮಾಡುವಂಥದ್ದು, ಬೆಂಗಳೂರು ನಗರ ಡೆವಲಪ್ಮೆಂಟು, ಅನೇಕ ರೈತರಿಗೆ ಅನೇಕ ಕೊಟ್ಟಂಥವ್ರು, ಅನೇಕ ಭಾಗ್ಯಗಳನ್ನ ಕೊಟ್ಟಂಥವ್ರು. ಇವತ್ತು ಸೈಕಲ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಅಂತಂದರೆ ಅದು ಯಡಿಯೂರಪ್ಪನವರು. ಇವತ್ತು ಅನೇಕ ಯೋಜನೆಗಳು ಮಾಡುವಂಥವ್ರು, ಭಾಗಲಕ್ಷ್ಮಿ ಸ್ಕೀಮ್ ಮಾಡಿದಂಥವ್ರು ಇವತ್ತು ಯಡಿಯೂರಪ್ಪನವರೇ ಕೊಟ್ಟಿದ್ದಾರೆ. ಅನೇಕ ಸ್ಕೀಮ್ಗಳನ್ನ ಮಾಡಿ ಮನೆ ಮನೆಗೆ, ಮನಸ್ಸುಗಳಿಗೆ ಇವತ್ತು ತಲುಪಿರುವಂಥ ಏಕೈಕ ನಾಯಕ ಅಂತಂದರೆ ಅದು ಬಿ ಎಸ್ ಯಡಿಯೂರಪ್ಪನವರು. ಅವ್ರಿಗೆ ನಿಜವಾಗ್ಲೂ ಕೂಡ ಇವತ್ತಿನ ಯುವಕರಿಗೆ ಪ್ರೇರಣೆ. ಈ ಸರ್ಕಾರದಲ್ಲಿ ಇನ್ನು ಕೇವಲ ಆಯುಷ್ಯಿರೋದು ಬರೀ 1 ವರ್ಷ. ಈ ಸರ್ಕಾರದ ಆಯುಸ್ಸು, ಕಾಂಗ್ರೆಸ್ ಸರ್ಕಾರದ ಆಯುಷ್ಯಿರೋದು ಕೊನೆ ಐಸಿಯುನಲ್ಲಿದೆ ಇವಾಗ. ಇವರು ಸಿದ್ದರಾಮಯ್ಯನವರು ಇವತ್ತು ಏನು ಕೆಲಸ ಮಾಡಿದ್ದಾರೆ, ಏನು ಭಾಗ್ಯಗಳು ಕೊಟ್ಟಿದ್ದಾರೆ. ಇವತ್ತು ಬೆಲೆ ಏರಿಕೆಗಳು, ಇವತ್ತು ರೈತರುಗಳಿಗೆ 1 ರೂಪಾಯಿ ಕೊಟ್ಟಿಲ್ಲ. ಅನೇಕ ರೈತರ ಆತ್ಮಹತ್ಯೆಗಳಾಗಿದೆ, ಸಾವಿರಾರು ಸಂಖ್ಯೆ ಆತ್ಮಹತ್ಯೆಗಳಾಗಿದೆ. ಅನೇಕ ಜನಕ್ಕೆ ಇವತ್ತು ಕ್ರಿಮಿನಲ್ ಕೇಸ್ಗಳು ಹಾಕಿದ್ದಾರೆ. ಇವತ್ತು ಕ್ರೈಮ್ಗಳು ಡೆವಲಪ್ಮೆಂಟ್ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಡ್ರಗ್ಸು ಫ್ಯಾಕ್ಟ್ರಿಗಳು ಓಪನ್ ಆಗಿದೆ. ಎಲ್ಲದಕ್ಕೂ ನೇರ ಕಾರಣ ಅಂದರೆ ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ಅವರು ಮುಂದಿನ ದಿನಗಳಲ್ಲಿ ಸರ್ಕಾರ ಅವರಷ್ಟವರೇ ಬೀಳುತ್ತೆ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬಂದಷ್ಟೇ ಸೂರ್ಯ ಚಂದ್ರ ಎಷ್ಟು ಸಾಕ್ಷಿಗೆ ಬರುತ್ತೆ, ಅದೇ ಥರ ಇವತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಈ ರಾಜ್ಯದ ಯಡಿಯೂರಪ್ಪನವ್ರು ಇಷ್ಟು ವಯಸ್ಸಾಗಿದ್ರು ಕೂಡ ಮೂಲೆ ರೌಂಡ್ ಹಾಕ್ಬಿಟ್ಟು ಅಧಿಕಾರಕ್ಕೆ